ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಇವತ್ತು ಯಾವುದೇ ಒಂದು ಸಾರಿ ವಿಡಿಯೋಸನ್ನು ಮಾಡ್ತಾ ಇಲ್ಲ. ಬಟ್ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀರಾ ಮತ್ತು ಯಾವ ಹೆಣ್ಮಕ್ಳು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸೊ ಯಾವ ಥರ ತೊಂದರೆಗಳನ್ನ ಜನರು ಕೊಡ್ತಾರೆ, ಸೊ ಅದರಿಂದ ನಾವು ಹೇಗೆ ಹೊರಗಡೆ ಬರ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ನನ್ನ ಲೈಫಲ್ಲೇ ನಡೆದಂಥ ಒಂದು ಘಟನೆ. ಈಗ ಲಾಸ್ಟ್ 1 ಮಂತಿಂದ ನಾನು ನೋಡಿ ಪೊಲೀಸ್ ಸ್ಟೇಷನ್ಗೆ ಅಲಿತಾನೇ ಇದ್ದೀನಿ ಕಂಪ್ಲೇಂಟ್ ಕೊಟ್ಟು. ಮತ್ತು ಅವರಿಗೆ ಯಾರು ಆ ಆರೋಪಿ ಅವರನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ನಾನು ತುಂಬ ಶ್ರಮ ಪಡ್ತಾ ಇದ್ದೀನಿ. ಯಾಕಂದರೆ ಇದು ನನಗೊಬ್ಳಿಗೋಸ್ಕರ ಅಂತ ನಾನು ಮಾಡ್ತಾ ಇಲ್ಲ. ನಾನು ಇದನ್ನು ಯಾಕೆ ಇಷ್ಟು ಕಷ್ಟಪಟ್ಟು ಸ್ಟೇಷನ್ ತನಕ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಅಂದರೆ, ನಂತರ ಅದೆಷ್ಟೋ ಹೆಣ್ಮಕ್ಳಿಗೆ ಈ ಥರ ತೊಂದರೆಗಳು ಆಗ್ತಾ ಇರುತ್ತೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವರ ನಂಬರ್ಗಳು ಎಲ್ಲಿ ಪಬ್ಲಿಕಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಅಂತ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿಕೊಂಡು ತುಂಬ ಜನ ಈ ವಿಕೃತ ಕಾಮಿಗಳು ಅಂತ ಹೇಳ್ಬೋದು ಅವರಿಗೆ. ಸೊ ಅಂಥವರು ತುಂಬ ಮೆಂಟಲಿ ಟಾರ್ಚರ್ ಕೊಡ್ತಾ ಇರ್ತಾರೆ ಹೆಣ್ಮಕ್ಳಿಗೆ. ಸೊ ನಾವು ನಂಬರ್ ಬ್ಲಾಕ್ ಮಾಡ್ದಂಗೆ ಕೆಟ್ಟದಾಗ ವೀಡಿಯೋ ಕಾಲ್ ಬರೋದು, ಮೆಸೇಜಸ್ ಬರೋದು, ಇಲ್ಲ ಕೆಟ್ಟದಾಗಿರೋ ಫೋಟೋಸ್ ಬರೋದು, ಸೊ ಈ ಥರದೆಲ್ಲ ಮಾಡ್ತಾ ಇರ್ತಾರೆ. ಸೊ ನಾನು ಏನು ಮಾಡಿದೆ, 1 ವಾರ ಇಗ್ನೋರ್ ಮಾಡಿದೆ. ಓಕೆ, ಯಾರೋ ತಲೆ ಕೆಟ್ಟವ್ರು ಇರ್ಬೋದು, ಕೆಲಸ ಇಲ್ಲದೆ ಇರೋರು, ಅವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇದೆ, ಸೊ ಇಗ್ನೋರ್ ಮಾಡೋಣ ಅಂತ ನಾನೆಲ್ಲ ನಂಬರನ್ನು ಬ್ಲಾಕ್ ಮಾಡ್ತಾ ಹೋದೆ. ಬಟ್ ಮತ್ತೆ ಕಾಲ್ ಬರ್ತಾ ಇತ್ತು. ಸೊ ಏನಂದರೆ ಇವಾಗ ನಮಗೆ ಗೊತ್ತಿಲ್ಲದೆ ಇದ್ದಾಗ ಮಕ್ಕಳೆಲ್ಲಾದರೂ ಮೊಬೈಲ್ ಇಟ್ಕೊಂಡಿದ್ದಾಗ ಏನಾದರೂ ಕಾಲ್ ಬಂತು ಅಂದರೆ ಅವರು ರಿಸೀವ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಾದರೂ ಮಾಡಿ ಸ್ಟಾಪ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಲಕ್ಷ್ಮೀ ಶೆಟ್ಟಿಗಾರ್ ಅಂತ ಒಬ್ಬರು ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೆಕ್ರೆಟರಿ ಆಗಿದ್ದಾರೆ, ನಮ್ಮ ಬೆಂಗಳೂರಲ್ಲೇ ಇರೋದವರು. ಸೊ ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಹೇಳಿದ್ದು, ನೀನು ಬೋಲ್ಡಾಗಿ ಆ್ಯಕ್ಷನ್ ತಗೋ, ಹೋಗಿ ಕಂಪ್ಲೇಂಟ್ ಕೊಡು. ಸೊ ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಡೀಟೇಲ್ಸ್ ತೊಗೊಂಡು ನೀನು ಕಂಪ್ಲೇಂಟ್ ಕೊಟ್ಟೆ ಅಂದರೆ ನಿನ್ಗೆ ಹೆಲ್ಪ್ ಆಗುತ್ತಮ್ಮ. ಸೊ ನಿನ್ನೊಬ್ಬಳ ಬಗ್ಗೆ ಯೋಚನೆ ಮಾಡಬೇಡ, ಇಡೀ ನಮ್ಮ ಹೆಣ್ಮಕ್ಳು ಎಷ್ಟೋ ಜನ ಈ ಥರದನ್ನು ಅನುಭವಿಸ್ತಾ ಇರ್ತಾರೆ. ಸೊ ಫಸ್ಟ್ ನೀನು ಬೋಲ್ಡಾಗಿ ಆ್ಯಕ್ಷನ್ ತಗೋ ಅಂತ ಅಂದರು. ಸೊ ನನಗೆ ಅವ್ರು ಲಕ್ಷ್ಮೀ ಮ್ಯಾಮ್ ಹೇಳಿದ್ದು ಹೌದು ಅಂತ ಅನ್ನಿಸ್ತು. ಇವಾಗ ಎಷ್ಟೋ ಜನ ಈ ಥರ ಈ ವಿಕೃತ ಕಾಮಿಗಳು ಈ ಥರ ಕೆಟ್ಟದಾಗಿ ಮೆಸೇಜು ಕಾಲ್ ಮಾಡೋದು, ಹೆದರ್ಸೋದು, ಹನಿ ಟ್ರ್ಯಾಪ್ ಮಾಡೋದು, ಈ ಥರದ್ರಿಂದ ಹೆದರ್ಕೊಂಡು ಸೊ ಅವ್ರ ಕೆಲಸಗಳನ್ನು ಬಿಟ್ಟಿದ್ದ ದಾಖಲೆಗಳಿದೆ. ಅದೆಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ಅವರ ಜೀವನವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನರ ದಾಂಪತ್ಯದಲ್ಲಿ ಬಿರುಕು ಬಂದಿದೆ. ಸೊ ಇಂಥದ್ದೆಲ್ಲ ನಾವು ಇವಾಗ ಸ್ಟಾಪ್ ಮಾಡಬೇಕಂದ್ರೆ ನಮ್ಮ ಕಾನೂನು ತುಂಬ ನಮಗೆ ಬೇರೆ ಥರ ಒಂದು ರೂಲ್ಸ್ಗಳಿದೆ. ಈ ಥರ ಹರೇಸ್ಮೆಂಟ್ ಆದರೆ ಯಾವ ಥರ ನಾವು ಕೇಸ್ ಹಾಕ್ಬೋದು ಅದೆಲ್ಲ ಇದೆ. ಸೊ ನಾನು ಏನು ಮಾಡಿದೆ, ಅದ್ರ ಬಗ್ಗೆ ಫುಲ್ಲು ಸ್ಟಡಿ ಮಾಡಿಕೊಂಡು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸೊ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅಲ್ಲಿ ಇಂದಿರೇಶ್ ಅಂತ ಒಬ್ಬರು ಪೊಲೀಸ್ ಇದ್ದಾರೆ. ಸೊ ನಮ್ಮ ಚನ್ನಮನ್ಕೆರೆಯಲ್ಲಿ ಇಂದಿರೇಶ್ ಅಂತ ಅವರು ಡೀಪಾಗಿ ಎಲ್ಲ ಕೇಳಿದ್ರು, ಯಾವ್ಯಾವ ಥರ ಇಶ್ಯೂಸ್ ಆಗ್ತಾ ಇದೆ, ಏನು ಪ್ರಾಬ್ಲಮ್ ಅನ್ನಲ್ಲ ಕೇಳಿದ ತಕ್ಷಣ ನಾನು ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಪ್ರಾಬ್ಲಮ್ ಅಂದರೆ 2-3 ನಂಬರಿಂದ ವೀಡಿಯೋ ಕಾಲ್ಗಳು ಬರುತ್ತೆ. ನಾನು ವೀಡಿಯೋ ಕಾಲನ್ನು ರಿಜೆಕ್ಟ್ ಮಾಡಿದೆ ಅಂತಂದರೆ ಕೆಟ್ಟ ಫೋಟೋಸ್ಗಳು ಬರುತ್ತೆ. ಸೊ ಇಲ್ಲ ನಾನು ಆ ನಂಬರನ್ನು ಬ್ಲಾಕ್ ಮಾಡಿದೆ ಅಂದರೆ ಇನ್ನೊಂದು ನಂಬರಿಂದ ಬರ್ತಾ ಹೋಗುತ್ತೆ, ಇಲ್ಲ ಅದನ್ನು ಬ್ಲಾಕ್ ಮಾಡಿದೆ ಅಂದರೆ ಮತ್ತೊಂದು ನಂಬರ್, ಎಷ್ಟು ಅಂತ ನಂಬರ್ ಬ್ಲಾಕ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ನಾನು ಅವ್ರಿಗೆ ಹೇಳಿದ ತಕ್ಷಣ ಅವರೊಬ್ಬರು ಸೈಬರ್ ಡಿಪಾರ್ಟ್ಮೆಂಟ್ಗೆ ನನ್ನನ್ನು ಕಳಿಸಿದ್ರು. ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಶ್ರೀನಿವಾಸ್ ಸರ್ ಅಂತ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್, ನೀವು ತುಂಬ ಹೆಲ್ಪ್ ಮಾಡಿ ನನಗೆ ಇದನ್ನು ಡೀಟೇಲ್ಸನ್ನು ತೆಕ್ಕೊಟ್ಟಿದ್ದಕ್ಕೆ. ಇಲ್ಲಿ ನೋಡಿ, ಇವಾಗ ನನಗೆ ಆ ನಂಬರು, ಯಾರ ನಂಬರು, ಅವರ ಫುಲ್ ಜಾತಕ ನನ್ನ ಕೈಲಿ ಸಿಕ್ಕಿದೆ ಇವಾಗ. ಓಕೆ, ಸೊ ಯಾವ ನಂಬರು ಎಷ್ಟು ಅಂದರೆ 3ರಿಂದ 4 ನಂಬರಿಂದ ಕಾಲ್ ಬರ್ತಾ ಇತ್ತಲ್ವ, ಅವ್ರ ಎಲ್ಲರ ನಂಬರು, ಅವ್ರ ಅಪ್ಪ ಅಮ್ಮ, ಅವ್ರ ವೈಫು, ಅವ್ರ ಮಕ್ಕಳು, ಅವ್ರಿಗೆ ಎಷ್ಟು ಜನ ಮಕ್ಕಳು, ಎಲ್ಲ ಡೀಟೇಲ್ಸು ಸಿಕ್ಕಿದೆ. ಓಕೆ, ಮತ್ತು ಅವ್ರ ಹತ್ರ ಇನ್ನೆಷ್ಟು ನಂಬರ್ ಇದೆ ಮತ್ತು ಅವರ ಬ್ಯಾಂಕ್ ಡೀಟೇಲ್ಸು, ಅವರ ಲೈವ್ ಲೊಕೇಶನ್, ಅಲ್ಲಿ ತನಕ ನನಗೆ ಸೈಬರ್ ಡಿಪಾರ್ಟ್ಮೆಂಟಲ್ಲಿ ಡೀಟೇಲ್ಸನ್ನು ತೆಕ್ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದೆ, ಈ ಸೈಬರ್ ಡಿಪಾರ್ಟ್ಮೆಂಟಿನ ಡೀಟೇಲ್ಸನ್ನು ತೊಗೊಂಡು ನೆಕ್ಸ್ಟು ನಮ್ಮ ಲೋಕಲಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಇರುತ್ತಲ್ಲ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ನೋಡಿ, ಇದು ಕಂಪ್ಲೇಂಟ್ ಕಾಪಿ ಆಗಿರುತ್ತೆ. ಸೊ ಕಂಪ್ಲೇಂಟ್ ಕೊಟ್ಟು ನೋಡಿ ಅವರೊಂದು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಾನು ಯಾವ್ಯಾವ ನಂಬರಿಂದ ನನಗೆ ಈ ಥರ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ನಾನು ಡೀಟೇಲ್ಸನ್ನು ತೊಗೊಂಡು ಅವ್ರಿಗೆ ಸ್ಟೇಷನಿಗೆ ಹೋದ ತಕ್ಷಣ ಅವರು ನಾನು ತುಂಬ ಜನ ಹೇಳಿದ್ದು, ನೀವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನು ಯೂಸ್ ಆಗಲ್ಲಮ್ಮ, ಅವ್ರು ಏನು ಸಪೋರ್ಟ್ ಮಾಡಲ್ಲ, ಅವ್ರ ಕೇಸೆಲ್ಲ ಈ ಥರ ಕೇಸ್ಗಳಿಗೆಲ್ಲ ತಗೊಳ್ಳಲ್ಲ, ಅವ್ರು ಕಂಪ್ಲೇಂಟ್ ಬರ್ಸ್ಕೊಳ್ಳಲ್ಲ, ಅವ್ರಿಗೆ ದಿನಕ್ಕೆ 1000 ಈ ಥರ ಕೇಸ್ಗಳು ಬರ್ತಾ ಇರುತ್ತೆ, ಸುಮ್ಮನೆ ನೀನು ಹೋಗಿ ನೀನು ಟೈಮ್ ವೇಸ್ಟು, ನೀನೇ ಬ್ಲಾಕ್ ಮಾಡಿ ಇಗ್ನೋರ್ ಮಾಡು ಅಂತ ಹೇಳಿದರು. ಬಟ್ ನಿಜವಾಗೂ ಹೇಳ್ತೀನಿ, ಎಲ್ಲ ಪೊಲೀಸು ಒಂದೇ ಥರ ಇರಲ್ಲ. ಎಸ್ಪೆಷಲಿ ಈ ನಮ್ಮ ಚನ್ನಮನಕೆರೆ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ, ಅಲ್ಲಿರುವ ಪ್ರತಿಯೊಬ್ಬ ಪೊಲೀಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನೀವು ಇದೇ ಥರ ನೀವು ಎಲ್ಲರಿಗೂ ನೀವು ಈ ಥರ ರೆಸ್ಪಾಂಡ್ ಮಾಡಿದರೆ ಇಡೀ ನಮ್ಮ ಕರ್ನಾಟಕದಲ್ಲಿರೋ ಪೊಲೀಸ್ ಎಲ್ಲರೂ ಈ ನಮ್ಮ ಚನ್ನಮನಕೆರೆ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿಗಳ ಥರ ಕೆಲಸ ಮಾಡಿದರೆ ಯಾವ ಹೆಣ್ಮಕ್ಳು ಅಂತಲ್ಲ, ಇಲ್ಲಿ ಕ್ರೈಮ್ಗಳು ನಡೆಯೋದೇ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾನು ಹೋದ ತಕ್ಷಣ ಈ ಡೀಟೇಲ್ಸ್ ಕೊಟ್ಟಿದ ತಕ್ಷಣವೇ ಏನು ನೆಕ್ಸ್ಟ್ ಕ್ವಶನ್ ಕೇಳ್ದೇನೆ ಅವರೆಲ್ಲ ಕಂಪ್ಲೇಂಟ್ ತೊಗೊಂಡು ಯಾವ್ಯಾವ ನಂಬರು ಅಂತ ತೊಗೊಂಡು ಇಮಿಡಿಯೇಟು ಆ್ಯಕ್ಷನ್ ತೊಗೊಂಡಿದ್ದಾರೆ. ಸೊ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಆ ನಂಬರನ್ನು ಟ್ರೇಸ್ ಮಾಡಿ ಅದು ಯಾರು ಅಂತ ಕಂಡುಹಿಡಿದು ಅವರಿಗೆ ಫೋನ್ ಮಾಡಿ ಅವರಿಗೆ ವಾರ್ನ್ ಮಾಡಿ. ಸೊ ಅಂದರೆ ಇವಾಗ ಇದು ಯಾವ ನಂಬರಿಂದ ನನ್ನ ಕಾಲ್ ಬರ್ತಾ ಇತ್ತಲ್ವ, ಅವರು ನೆಕ್ಸ್ಟ್ ಆ ಸಿಮ್ಮನ್ನೇ ಇವಾಗ ಯೂಸ್ ಮಾಡ್ತಾ ಇಲ್ಲ, ಆ ರೇಂಜ್ಗೆ ಆ್ಯಕ್ಷನನ್ನು ತೊಗೊಂಡಿದ್ದಾರೆ.
ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಇಂದಿರೇಶ್ ಸರ್ ಮತ್ತು ಹನುಮೇಶ್ ಸರ್ ಮತ್ತು ಚಿಕ್ಕಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ಚನ್ನಮನ್ಕೆರೆ ಪೊಲೀಸ್ ಸ್ಟೇಷನ್ನು. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳ ಪರವಾಗಿ ನಿಂತ್ಕೊಂಡು ನೀವು ಹೆಣ್ಮಕ್ಳಿಗೆ ಯಾವ ಥರ ತೊಂದರೆ ಆಗ್ತಿದೆ ಅಂತ ನೀವು ಅಷ್ಟು ಸೂಕ್ಷ್ಮವಾಗಿ ವಿಚಾರಿಸಿ, ಅಷ್ಟು ಸೂಕ್ಷ್ಮವಾಗಿ ನೀವು ಇದನ್ನು ಈ ಕೇಸನ್ನು ನೀವು ಸಾಲ್ವ್ ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಹೆಣ್ಮಕ್ಳಿಗೆ ಈ ಥರ ತೊಂದರೆಗಳು ಆಗ್ತಾ ಇದೆ ನೋಡಿ, ಸೊ ನೀವು ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಖಂಡಿತ ನಮ್ಮ ಕರ್ನಾಟಕ ಪೊಲೀಸರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲೋ ಒಂದು 100ಕ್ಕೆ ಒಬ್ಬರು ಇಬ್ಬರು ಆ ಥರ ಇರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಬಟ್ ನಾನಿಲ್ಲಿ ಕಾಂಟ್ಯಾಕ್ಟ್ ಮಾಡಿರೋ ಎಲ್ಲ ಸಿಬ್ಬಂದಿಗಳು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ಮೇನ್ಲಿ ಇಂದಿರೇಶ್ ಸರ್ ಮತ್ತು ಹನುಮೇಶ್ ಸರ್. ನಿನ್ನೆ ರಾತ್ರಿ ನನಗೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸಿದಾಗ, ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಇಡೀ ಸ್ಟೇಷನ್ ಅಲ್ಲ, ನಮ್ಮ ಇಡೀ ಏರಿಯಾದಲ್ಲೇ ಕರೆಂಟ್ ಇರಲಿಲ್ಲ. ಬಟ್ ಆ್ಯಸ್ ಎ ಲೇಡಿ ನಾನು ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಫುಲ್ ಕರೆಂಟ್ ಹೋಗಿದೆ. ಬಟ್ ಒಬ್ಬ ಲೇಡಿಗೆ ಅದು ಯಾವ ಥರ ರೆಸ್ಪೆಕ್ಟ್ ಕೊಟ್ಟು ಒಂದು ಈ ಕೇಸಿನ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಂದರೆ, ನಿಜವಾಗೂ ಹೇಳ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ ಒಳಗಡೆ ಕರೆಂಟ್ ಇಲ್ಲ, ಕತ್ಲೆ ಇದೆ. ಸೊ ಆ್ಯಕ್ಚುಲಿ ನನಗೆ ಆ್ಯಸ್ ಎ ಲೇಡಿ ನನಗೆ ಭಯ ಆಗ್ತಾ ಇತ್ತು, ಯಾವ ಒಬ್ಬ ಲೇಡೀಸು ಅಲ್ಲಿಲ್ಲ. ಸೊ ನಾನು ಒಬ್ಬಳೇ ಇರಬೇಕಲ್ಲ, ಸ್ಟೇಷನ್ನು ಏನು ಕಾಣಿಸ್ತಾ ಇಲ್ಲ, ಹೊಸ ಜಾಗ ಬೇರೆ, ಅದು ಬೇರೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಭಯ ಆಗುತ್ತೆ. ಸೊ ಅಂಥದ್ರಲ್ಲಿ ಹನುಮೇಶ್ ಸರ್ ಅನ್ನೋರು, ಸೊ ಅವ್ರು ಕೊಟ್ಟಿರೋ ರೆಸ್ಪೆಕ್ಟ್, ಅವರು ಚೇರು, ಟೇಬಲು, ಫೈಲು ಎಲ್ಲನೂ ಸ್ಟೇಷನಿಂದ ಅದು ಹಾಲಿಂದ ಹೊರಗಡೆ ತಂದು ಅಲ್ಲಿ ಕೂರಿಸ್ಕೊಂಡು ಮೊಬೈಲ್ ಟಾರ್ಚಲ್ಲಿ ನನಗೆ ಇದು ಫೈಲನ್ನೆಲ್ಲ ತೋರಿಸಿ, ಮತ್ತು ಅವರು ಯಾರ ಜೊತೆಗೆ ಮಾತಾಡಿದ್ದಾರೆ ಅಂದರೆ ಈ ಆರೋಪಿಗಳು ಯಾರಿದಾರಲ್ವ ಅವ್ರ ಜೊತೆಗೆಲ್ಲ ಮಾತಾಡಿದ್ದು ಎಲ್ಲನೂ ರೆಕಾರ್ಡ್ ತೋರಿಸಿ. ಅಂದರೆ ನಾನು ಏನಕ್ಕೆ ಹನುಮೇಶ್ ಸರ್ದು ಮತ್ತೆ ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಸರ್ ನೀವು ಹೆಣ್ಮಕ್ಳಿಗೆ ಕೊಟ್ಟಿರೋ ರೆಸ್ಪೆಕ್ಟ್ಗೆ ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಯೂನಿಫಾರ್ಮ್ ರೆಸ್ಪೆಕ್ಟ್ ಮತ್ತೆ ಜಾಸ್ತಿ ಆಗ್ತಾ ಇದೆ ನನಗೆ ಇದೊಂದು ಕೇಸಿಂದ. ಯಾಕಂದರೆ ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ, ಅಷ್ಟು ಚೆನ್ನಾಗಿ ಈ ಕೇಸನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀರಾ. ಸೊ ಇದನ್ನು ನಾನು ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತಾ ಇದ್ದೀನಿ ಅಂದರೆ, ಯಾವ ಹೆಣ್ಮಕ್ಳು ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಬಿಸ್ನೆಸ್ ಮಾಡುವಾಗ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದೀವಿ ಅಂದರೆ, ಸೊ ನಮ್ಮ ಕಡೆಯಿಂದ ನಾವು ಪ್ರಾಪರ್ ಆಗಿದ್ದೀವಿ ಅಂದರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸ್ಟ್ರಾಂಗ್ ಆಗಿರೋಣ. ಯಾರಿಗಾದ್ರೂ ಈ ಥರ ಪ್ರಾಬ್ಲಮ್ ಬಂದರೆ ನಿಮ್ಮ ಲೋಕಲ್ ಏರಿಯಾದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ಖಂಡಿತ ಅವ್ರು ಕಂಪ್ಲೇಂಟ್ ತಗೋತಾರೆ. ಸೈಬರ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಡೀಟೇಲ್ಸನ್ನು ತೆಕ್ಕೊಡ್ತಾರೆ. ಆ ಡೀಟೇಲ್ಸನ್ನು ತೊಗೊಂಡು ಬಂದು ನಿಮ್ಮ ಪ್ರಾಬ್ಲಮಿಂದ ನೀವು ಹೊರಗಡೆ ಬರ್ಬೋದು. ಓಕೆ, ಸೊ ಇವಾಗ ಬದುಕು ಅಂದರೆ ಏನು, ಜೀವನ ಅಂದರೆ ಏನು, ಇವಾಗ ಎಷ್ಟೋ ಕಷ್ಟಗಳು ನಮ್ಮ ಸುತ್ತಮುತ್ತ ಬರ್ತಾ ಇರತ್ತೆ. ಸೊ ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಾವು ಜೀವನ ಮಾಡೋದೇ ಒಂದು ಬದುಕಾಗಿರುತ್ತೆ ಅಲ್ವಾ. ಸೊ ಇದೆಲ್ಲ ಒಂದು ಚಿಕ್ಕ ಕಷ್ಟ ಅಂತ ಹೇಳಲ್ಲ, ನಮಗೆ ಮಾಡುವಂಥ ಪರೀಕ್ಷೆಗಳು ನಮ್ಮ ಜೀವನದಲ್ಲಿ. ಸೊ ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಸ್ಟ್ರಾಂಗ್ ಆಗಿರಿ. ಈ ಥರ ನಿಮ್ಗೆ ಯಾರಿಂದಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಆ ಥರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕಾಲು ಮಾಡಿ, ನನ್ನ ನಂಬರನ್ನು ಕೊಟ್ಟಿರ್ತೀನಿ. ಸೊ ಯಾರು ಬೇಕಾದರೂ ರೀಚ್ ಆಗ್ಬೋದು. ಮತ್ತು ನಿಮ್ಗೆ ಯಾವುದೇ ಸಿಚುವೇಶನಲ್ಲಿ ಏನೇ ಪ್ರಾಬ್ಲಮ್ ಆಗ್ತಾಯಿದ್ರು, ಆ್ಯಂಟಿ ಕರಪ್ಷನ್ ಟೀಮ್ನ ಲಕ್ಷ್ಮೀ ಶೆಟ್ಟಿಗಾರ್ ಅಂತ ಇದ್ದಾರೆ. ಸೊ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕೂಡ ನಿಮ್ಮ ಜೊತೆ ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋದ ಮೂಲಕ ನಾನು ಆ್ಯಂಟಿ ಕರಪ್ಷನ್ ಟೀಮ್ನ ಲಕ್ಷ್ಮೀ ಮ್ಯಾಮ್ಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೆ ಚನ್ನಮನ್ಕೆರೆ ಪೊಲೀಸ್ ಸ್ಟೇಷನ್ನ ಹನುಮೇಶ್ ಸರ್, ಇಂದಿರೇಶ್ ಸರ್ ಮತ್ತು ಚಿಕ್ಕಣ್ಣ, ನಿಮಗೂ ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ಆ ಒಬ್ಬ ವಿಕೃತ ಕಾಮಿ ಅಂತ ಹೇಳ್ತೀನಲ್ಲ ನೋಡ್ತಾ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ನನಗಿವಾಗ ಇಷ್ಟು ಡೀಟೇಲ್ಸ್ ಇದೆ ನನ್ನ ಹತ್ರ. ಇದನ್ನು ನಿಮ್ಮ ಹೆಸರು ಓದೋಕ್ಕೆ ನನಗೆ ಮಿನಿಮಮ್ 1 ಮಿನಿಟ್ ಸಾಕಾಗತ್ತೆ. ಓಕೆ, ಸೊ ನಾನು ಹೇಳಿ ನಿಮ್ಮ ಒಂದು ಮಾನ ಮರ್ಯಾದೆ ಎಲ್ಲವನ್ನು ತೆಗಿಬೋದು. ಆದರೆ ನಾನು ಯಾಕೆ ಹಾಗೆ ಮಾಡ್ತಾ ಇಲ್ಲ ಅಂದರೆ, ಸೊ ನಿಮಗೂ ಒಂದು ಫ್ಯಾಮಿಲಿ ಇರುತ್ತೆ, ನಿಮಗೂ ಅಪ್ಪ ಅಮ್ಮ ಇರ್ತಾರೆ, ಇಲ್ಲ ಹೆಂಡತಿ ಮಕ್ಳು ಇರ್ಬೋದು, ಇಲ್ಲ ಅಕ್ಕ ತಂಗಿದಿರು ಇರ್ಬೋದು. ಸೊ ನಿಮಗೂ ಒಂದು ಫ್ಯಾಮಿಲಿ ಅಂತ ಇರುತ್ತಲ್ವ. ಸೊ ಅವರಿಗೆ ನಿಮ್ಮಿಂದ ಹೆಸರು ಹಾಳಾಗಬಾರ್ದು, ಅವರಿಗೆ ಪ್ರಾಬ್ಲಮ್ ಆಗಿ ನಿಮ್ಮ ಫ್ಯಾಮಿಲಿಯನ್ನು ಥಿಂಕ್ ಮಾಡಿ ನಿಮ್ಮ ಹೆಸರನ್ನು ಹೇಳ್ತಾ ಇಲ್ಲ. ಬಟ್ ಇದೇ ಥರ ರಿಪೀಟ್ ಆದರೆ ಖಂಡಿತ ನಿಮ್ಮ ಹೆಸರು ಜಾತಕ ಎಲ್ಲ ಕೈ ಸಿಕ್ಕಿದೆ. ಇದ್ರ ಜೊತೆಗೆ ಹೇಳ್ತಾ ಇದ್ದೀನಿ. ಹಾಗೆ ತುಂಬ ಜನ ಇವಾಗ ಫೇಸ್ಬುಕ್ಗಳಲ್ಲಿ ಬೇರೆಯವರ ತೇಜೋವಧೆ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ತೇಜೋವಧೆ ಅಂದರೆ ಏನು ಗೊತ್ತಾ, ಅಂದರೆ ಅನ್ಸ್ಯಾಟಿಸ್ಫೈಡ್ ಪರ್ಸನ್ಸ್ ಅಂತ ಹೇಳ್ತೀನಿ ಅಂಥವರಿಗೆ. ಯಾವ ಥರ ಅಂದರೆ, ನೀವು ಜೀವನದಲ್ಲಿ ಏನೇ ಮಾಡಿದ್ರೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಲ್ಲ. ಸೊ ಅಂಥ ಕ್ಯಾಟಗರಿ ಜನರು ಹೇಗೆ ಅಂದರೆ, ಎಲ್ಲಿ ಹೋಗಿ ಅಟೆನ್ಷನನ್ನು ನಮ್ಮ ಕಡೆ ತಗೋಬೋದು ಅನ್ನೋ ಒಂದು ರೀಸನಿಂದ ಸುಮ್ಮನೆ ಯಾರ್ಯಾರ ಬಗ್ಗೆನೋ ಬರೆಯೋದು, ಹೆಸರು ಹೇಳಲ್ಲ, ಹೆಸರು ಹೇಳ್ದೇ ಹಂಗೆ ಇವ್ರು ಹಿಂಗೆ, ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಬರೀತಾ ತೇಜೋವಧೆ ಮಾಡ್ತಾ ಇರ್ತೀರ, ಬೇರೆಯವ್ರ ಬಿಸ್ನೆಸ್ ಹಾಳು ಮಾಡೋಕ್ಕೆ ನೋಡ್ತಾ ಇರ್ತೀರ. ಇದ್ರ ಮೂಲಕ ಮತ್ತೆ ನಾನು ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ಆ್ಯಕ್ಷನ್ನು ಆ ಥರ ತೇಜೋವಧೆ ಮಾಡುವಂತಹ ಪರ್ಸನ್ಸ್ಗಾಗಿರುತ್ತೆ. ಅದು ಒಂದು 2-3 ಜನ ನನ್ನ ಲಿಸ್ಟಲ್ಲಿ ಇದ್ದಾರೆ. ಸೊ ನಾನು ಇವಾಗ ಆ್ಯಕ್ಷನ್ ತಗೋತಾ ಇಲ್ಲ, ಇವಾಗ ಇಷ್ಟೇ ಜಸ್ಟ್ ವಾರ್ನ್ ಮಾಡಿ ಬಿಡ್ತಾ ಇದ್ದೀನಿ. ನೆಕ್ಸ್ಟು ನನಗೆ ಅಂತಲ್ಲ, ಯಾವುದೇ ಹೆಣ್ಮಕ್ಳಿರ್ಬೋದು, ಯಾವುದೇ ಬಿಸ್ನೆಸ್ ಮಾಡೋರು ಪ್ರಾಪರಾಗಿ ಮಾಡ್ತಾ ಇರುವಾಗ ನೀವು ಬಂದು ತೊಂದರೆ ಕೊಡ್ತಾ ಇದ್ದೀರಾ ಅಂದರೆ ಖಂಡಿತ ನಾನು ಆ್ಯಕ್ಷನ್ ತೊಗೋತೀನಿ. ನೆಕ್ಸ್ಟ್ ನಂದು ಪ್ಲ್ಯಾನು ಅದಿದೆ.
ಸೊ ಯಾರೆಲ್ಲ ತೇಜೋವಧೆ ಮಾಡ್ತಾ ಇದ್ದೀರಲ್ಲ, ಸೊ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಾನು ಆಲ್ರೆಡಿ ಮಾತಾಡೋ ಬಂದಿದ್ದೀನಿ. ಮತ್ತು ನನಗೆ ಈ ಥರ ಕಾಲ್ಸ್ ಬರೋದ್ರಲ್ಲಿ ಒಂದಿಬ್ಬರ ಬಗ್ಗೆ ನನಗೆ ಡೌಟ್ಸು ಇದೆ, ಅವ್ರು ಕೇಳಿದ್ದಾರೆ. ಸೊ ನಾನು ಆ ಡೀಟೇಲ್ಸನ್ನು ಕೊಟ್ಟಿಲ್ಲ ಪೊಲೀಸ್ ಸ್ಟೇಷನ್ಗೆ. ನೆಕ್ಸ್ಟ್ ನನಗೆ ಇದು ರಿಪೀಟ್ ಆಯಿತು ಅಂದರೆ ಎಲ್ಲ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಮತ್ತು ಹೇಳ್ತಾ ಇದ್ದೀನಿ, ಇದನ್ನು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹಾಕ್ತಾ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿನ ನೆನೆಸ್ಕೊಂಡು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ರೀಸನಿಂದ ಹಾಕ್ತಾ ಇಲ್ಲ. ಸೊ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಅಂದರೆ ಖಂಡಿತ ಇದನ್ನು ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಹೋರಾಟಕ್ಕೆ ನಾನು ರೆಡಿ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಹೆಣ್ಮಕ್ಳಿಗೆ ತೊಂದರೆ ಕೊಡೋದನ್ನು ನಿಲ್ಲಿಸಿ. ನೀವು ತೊಂದರೆ ಕೊಡ್ತಾ ಇದ್ದರೆ ನಾವು ಅದನ್ನು ಈ ಥರ ಲೀಗಲ್ ಆಗಿ ಹೋರಾಟ ಮಾಡೋದಕ್ಕೆ ರೆಡಿ ಇರ್ತೀವಿ. ಥ್ಯಾಂಕ್ ಯು. ಮತ್ತೊಮ್ಮೆ ಚೆನ್ನಮ್ಮನಕೆರೆ ಪೊಲೀಸ್ ಸ್ಟೇಷನ್ಗೆ ಮತ್ತು ಸೈಬರ್ ಡಿಪಾರ್ಟ್ಮೆಂಟ್ನ ಶ್ರೀನಿವಾಸ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.